ಆ್ಯಕ್ಚುಲಿ ನಾವು ಪುನರ್ಜನ್ಮ ಆದಂಗೆ ಆಗಿದೆ ನಮ್ಮದು. ಯಾಕಂದರೆ ನಾವು ರವಿವಾರ ಬರೋರಿದ್ವಿ, ಇವತ್ತು ಶುಕ್ರವಾರ ನಾವು ಎಷ್ಟು ಡೈಲಿ ಆನಂದ್ ಅವರು ಪ್ರಯತ್ನ ಕಟ್ಟೆ ಪಡೋರು ಸಿಕ್ಕಾಪಟ್ಟೆ ನಾವು ಎವ್ರಿ ಡೇ ಒಂದು 66 ಜನ ಇದ್ವಿ. ಎಲ್ಲ ಪ್ರತಿಯೊಬ್ಬರಿಗೆ ಇದು ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು ಮಾಡಿ ನಮಗೆ ನಿನ್ನೆ ಯಾವುದೇ ಪರಿಸ್ಥಿತಿಲಿ ಎಲ್ಲರೂ ಭಾಳ ಬೇಜಾರಾಗಿದ್ವಿ. ಎಲ್ಲರೂ ಯಾವುದೇ ಪರಿಸ್ಥಿತಿ ನಾನು ಅವ್ರದ್ದು ಮಂಡೇ ಟ್ಯೂಸ್ಡೇ ಅವರು ಟಿಕೆಟ್ ಇದ್ದವರು ಅವರೆಲ್ಲ ಕ್ಯಾನ್ಸಲ್ ಮಾಡಿ ನಮ್ಮ ಕೂಡ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಧೈರ್ಯ ಕೊಟ್ಟ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಂತ ಹೋಗೋದು ಇದಕ್ಕೂ ಮುಟ್ಟುವಾಗ ನಾವು ನೋಡ್ಕೋತೀವಿ ಅಂತ ಹೇಳಿ ಟೋಟಲ್ ಎಲ್ಲ ಅವ್ರ ಟೀಮ್ ಅವರು ಎಲ್ಲ ಗ್ರೂಪ್ ಅವ್ರದ್ದು ಎಲ್ಲ ಭಾಳ ಚಂದ ನಮ್ಗೆ ಇದು ಆಯಿತು. ಈಗ ಸತ್ಯವಾಗಿ ಹೇಳ್ಬೇಕಾದ್ರೆ ನಮ್ಮದು ಪುನರ್ಜನ್ಮ ಆಗಿದೆ. ಸಂತೋಷ್ ಗಣಿ ಬಿಜಾಪುರ. ಶಂಕರವಾಯಿತು. ನಾವು ಖಾಸಗಿ ಕಾರ್ಯಕ್ರಮಕ್ಕೆ ದುಬೈನಲ್ಲಿ ಒಂದು ಹೋಗಿದ್ವಿ. ಕರ್ನಾಟಕದಿಂದ ಸುಮಾರು 70 ಜನ. ನಾವು ನಿಗದಿಯಾದಂತೆ ಭಾನುವಾರ ದಿನ ಬೆಳಗ್ಗೆ ಬರಬೇಕಿತ್ತು. ಅವತ್ತಿನ ದಿನವೇ ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಇದ್ದುದರಿಂದ ಅಲ್ಲಿ ಬಾಂಬ್ ದಾಳಿ ಸ್ಟಾರ್ಟ್ ಆಗಿದ್ದರಿಂದ ನಮ್ಮ ವಿಮಾನಯಾನ ಹಾಗೆ ಮುಂದುವರಿತಾನೆ ಬಂತು. ಸೋಮವಾರ ಕೊಡ್ತೀವಿ, ಮಂಗಳವಾರ ಕೊಡ್ತೀವಿ, ಯಾವುದೇ ಒಂದು ವಿಮಾನ ಪ್ರಾರಂಭ ಆಗಲೇ ಇಲ್ಲ. ಕೊನೆಗೆ ನಮಗೆಲ್ಲ ಸರ್ಕಾರದ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಮುಖಂಡರು ನಾವು ಪದೇ ಫೋನ್ ಮೂಲಕ ಎಲ್ಲ ನಮ್ಮ ದೂರವಾಣಿ ಮೂಲಕ ವಿಚಾರಿಸಲಾಗಿ ಕೇವಲ ಅವರಿಂದ ಮಾಹಿತಿ ಬಂತು, ಅವರನ್ನು ಸಂಪರ್ಕಿಸಿದ ಅಂತ. ಆದರೆ ನಿಜವಾಗಲೂ ಆ ನೆಲದಲ್ಲಿ ನಮ್ಮ ರಾಯಭಾರಿ ಕಚೇರಿಯವರಾಗಲಿ ನಮ್ಮ ಸರ್ಕಾರದ ಯಾವುದೇ ರಾಯಭಾರಿಗಳು ಕೊನೆಗೆ ಬರಲಿಲ್ಲ. ನಿನ್ನೆ ನಾವು ಪ್ರೈವೇಟ್ ಇವರು ಆನಂದ್ ಸಂಕೇಶ್ವರ್ ಅವರು ನಮ್ಮ ಸ್ವಂತ ಖರ್ಚಿನಲ್ಲಿ ನಮಗೆಲ್ಲರಿಗೂ ಒಂದು 70 ಜನಕ್ಕೆ ಇಲ್ಲಿ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿದರು. ನಮ್ಮ ವಿಮಾನ ನಿಲ್ದಾಣ ಗುಜರಾತ್ ವಿಮಾನ ನಿಲ್ದಾಣ, ದುಬೈ ವಿಮಾನ ನಿಲ್ದಾಣ ಬಂದಾಗಿತ್ತು. ಶಾರ್ಜಾ ಮತ್ತು ಮಸ್ಕಟ್ ತುಂಬ ದೂರ, ಪೇಪರ್ನೆಲ್ಲ ಕೊಡ್ತಾ ಇದ್ರು 3000 ಕಿಲೋಮೀಟ್ರು ಭಾರತ ಸರ್ಕಾರದಿಂದ ಅಲ್ಲಿಂದ ವ್ಯವಸ್ಥೆ ಮಾಡಿದೆ. ಅಲ್ಲಿವರೆಗೆ ನಮ್ಗೆ ಯಾವುದೇ ಅಪ್ಡೇಟ್ ಬರಲಿಲ್ಲ. ನಾವು ಇನ್ನೂ ಕೆಲವೇ ಕ್ಷಣಗಳು ನಾವು ಗುಜರಾತ್ ವಿಮಾನ ನಿಲ್ದಾಣಕ್ಕೆ ಬರೋದು 10 ನಿಮಿಷ ಮೊದಲೊಂದು ಮಿಸೈಲ್ ದಾಳಿ ಆಯಿತು. ನಮ್ಮ ಹತ್ರ ವಿಡಿಯೋಗಳಿದ್ದಾವೆ. ನಾವಿನ್ನೂ ಬಚಾವಾಗಿದ್ದೇ ಕಷ್ಟ. ಎಲ್ಲರೂ ನೀವು ಮನೆ ಒಳಗಡೆ ಹೋಗ್ರಿ, ಕಿಟಕಿ ಹತ್ರ ನಿಲ್ಬೇಡ್ರಿ ಅಂತ ಮಿಸೈಲ್ಗಳ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದೆ ದೊಡ್ಡ ಸಾಧನೆ. ಮರುಜನ್ಮ ಪಡೆದಿರಿ ಸರ್. ಹೌದು, 70 ಜನಕ್ಕೂ ಮರುಜನ್ಮ. ಅಂದ್ರೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಮಿಸೈಲ್ ಶಬ್ದ ಬರ್ತಾ ಇತ್ತು. ಎಲ್ಲರ ಮೊಬೈಲಲ್ಲಿ ಮೆಸೇಜ್ ಬರ್ತಾ ಇತ್ತು, ದಯವಿಟ್ಟು ನೀವು ಯಾರು ಕಿಟಕಿ ಹತ್ರ ನಿಲ್ಬೇಡ್ರಿ, ರೂಮ್ನಲ್ಲಿ ಇರಬೇಡ್ರಿ, ಬಂಕರ್ ಹತ್ರ ಹೋಗ್ರಿ. ಪದೇ ನಾವು ಕೆಳಗಡೆ ಓಡಿ ಬರ್ತಾ ಇದ್ವಿ. ಮತ್ತೆ ಸೈರನ್ ಕಡಿಮೆ ತಕ್ಷಣ ಮತ್ತೆ ಮೇಲೆ ಹೋಗ್ತಾ ಇದ್ವಿ. ಮತ್ತೆ 1 ಗಂಟೆಯಲ್ಲಿ ಮತ್ತೆ ಸೈರನ್ ಬರ್ತಾ ಇತ್ತು, ಮತ್ತೆ ಕೆಳಗಡೆ ಬರ್ತಾ ಇದ್ವಿ. ನಾವು ಇದ್ದಿದ್ದು ತುಂಬ ಒಂದು ಸೆಂಟರ್ ಆಫ್ ದ ದುಬೈ. ಅದು ನಾವು ಮಿಲೇನಿಯಂ ಹೋಟೆಲ್ ಅಂತ, ಅದ್ರ ಪಕ್ಕನೇ ಬುರ್ಜ್ ಖಲೀಫಾ ಮತ್ತು ಫಾರ್ಚೂನ್ ಮ್ಯೂಸಿಯಂ ಅಂತ ತುಂಬ ಪ್ರೇಕ್ಷಣೀಯ ಸ್ಥಳಗಳಿತ್ತು. ಅದರ ಸಮೀಪದಲ್ಲೇ ಮಿಸೈಲ್ಗಳ ಶಬ್ದ ಬರ್ತಾ ಇತ್ತು. ಬಹುತೇಕ ಮಿಸೈಲ್ಗಳನ್ನು ಡಿಆಕ್ಟಿವೇಟ್ ಮಾಡಿದ್ರು ಸರ್ಕಾರದವರು. ಇಲ್ಲಿ ಡೆಬ್ರೀಸ್ ಏನು ಬರ್ತಾ ಇದ್ವು, ಅದು ಸಮೀಪದಲ್ಲಿ ಬೀಳ್ತಾ ಇದ್ವು. ನಿನ್ನೆ ನಾವು ನೋಡಿದ ಮತ್ತು ಇದು ಮಾತ್ರ ತುಂಬ ಭಯಾನಕವಾಗಿತ್ತು. ಗುಜರಾತ್ ಅಂತೇಳಿ ಒಂದು 200 ಕಿಲೋಮೀಟರ್ ದುಬೈದಿಂದ ಇಲ್ಲಿ ಫ್ಲೈಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಆ ವಿಮಾನ ನಿಲ್ದಾಣಕ್ಕೆ ಬಂದು ನಾವು ವಿಮಾನ ಹತ್ತು ವ್ಯವಸ್ಥೆ ಮಾಡಿದಾಗ ಕೆಲವೇ ಇನ್ನೊಂದು ಅರ್ಧ ಗಂಟೆ ಇತ್ತು ನಾವು ಫ್ಲೈಟ್ ಟೇಕ್ ಆಫ್ ಆಗೋದು. ಅವಾಗೆಲ್ಲ ಅಲ್ಲಿ ಒಂದು ಬಂದರ ಮೇಲೆ ಬಾಂಬ್ ಅಟ್ಯಾಕ್ ಆಯ್ತದು. ಇತ್ತೀಚಿನ ವರದಿ ಬಂದಾಗ ಮತ್ತೆ 11ನೇ ತಾರೀಕುವರೆಗೆ ಮತ್ತೆ ಎಲ್ಲ ವಿಮಾನ ನಿಲ್ದಾಣಗಳು ಮುಚ್ಚಲ್ಪಟ್ಟಿವೆ. ಹಾಗಾಗಿಬಿಟ್ಟು ಕೇವಲ ಸಂಕಷ್ಟದಲ್ಲಿರುವಂಥ ಕೆಲವೇ ಒಂದು ಪ್ರಯಾಣಿಕರನ್ನು ಮಾತ್ರ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ನಮ್ಮ ಗ್ರೂಪ್ನಲ್ಲಿ ಒಂದು 6 ಜನ ಮಕ್ಕಳಿದ್ರು, 2 ವರ್ಷ 5 ವರ್ಷ 3 ವರ್ಷ. ಅವರಿಗೆ ಮೊನ್ನೆ ಬಿಟ್ಟರು ಅಷ್ಟೇ. ಅವ್ರು ಬಿಟ್ಟರೆ ಮಾತ್ರ ಯಾರಿಗೂ ನಮಗೆ ಬಂದಿಲ್ಲ. ಬೇರೆ ಕಡೆ ಬಾಂಬೆಗೆ ಹೋಗುವಂಥ ಫ್ಲೈಟ್ ಇರ್ತವೆ, ಡೆಲ್ಲಿಗಿದ್ದಾವೆ, ಬೆಂಗಳೂರಿಂದ ಬರೋಂಥ ವಿಮಾನಗಳು ತುಂಬ ಕಡಿಮೆ, 1 ಅಥವಾ 2. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಯಭಾರಿ ಎಲ್ಲರೂ ಬಂದಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಹತ್ರ ಮೆಸೇಜ್ಗಳಿದ್ದಾವೆ. ಎಂಬಾಸಿನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು, ಯಾರೂ ಫೋನ್ ಎತ್ತಾ ಇಲ್ಲ. ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಂದು 2000 ಜನ ಇದ್ರು. ರಾಯಭಾರಿ ಕಚೇರಿ ನಮ್ಮ ಹೋಟ್ಲಲ್ಲೇ ನಮಗೆ ನಮ್ಮ ದುಬೈನ ಎಮಿರೇಟ್ಸ್ನ ಇರುವಂಥ ಶೇಖ್ಗಳದ್ದು ಇಮಿಗ್ರೇಷನ್ ಆಫೀಸರ್ ಬಂದರು. ಅವ್ರು ಹೇಳೋದು ಒಂದೇ, ನೀವು ಯಾವ ಹಿನ್ನೆಲೆ ಬಂದಾಗಿದೆ, ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಸರ್ಕಾರದಿಂದ ಕೆಲವು ಗಂಟೆಗಳ ಮಾತ್ರಕ್ಕಾದ್ರೂ ಬಾಯಿನಲ್ಲಿ ಹೌದು. ನಮ್ಗೆ ಯಾರೂ ಕಾಂಟ್ಯಾಕ್ಟ್ ಮಾಡೋರು ಸರ್ಕಾರ, ಕೇಂದ್ರ ಸರ್ಕಾರ ಆಯಿತು ಅಥವಾ ರಾಜ್ಯ ಸರ್ಕಾರ ಆಯಿತು.